ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಶ್ರೀಕೃಷ್ಣನ ವಿಭೂತಿ ರೂಪಗಳನ್ನು ಹೇಳುವಂತೆ ಪ್ರಾರ್ಥಿಸಿಕೊಂಡ. ವಿಭೂತಿ ರೂಪ ಅಂದರೆ ಕೆಲವು ವಸ್ತುಗಳಲ್ಲಿ, ಗುಣಧರ್ಮಗಳಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇರೋದರಿಂದಾಗಿ ಅವುಗಳು ವಿಶಿಷ್ಟತೆಯನ್ನು ಪಡೀತದೆ. ಅದಕ್ಕೆ ಕಾರಣವಾದ ದೇವರ ರೂಪಗಳು ವಿಭೂತಿ ರೂಪಗಳು. ಅವುಗಳು ಸಾಕ್ಷಾತ್ ಭಗವಂತನೇ ಅವತಾರ ರೂಪದಲ್ಲಿ ಇರುವಂಥದ್ದು ಆಗಿರಬಹುದು, ಅಥವಾ ಆ ವಸ್ತುಗಳಲ್ಲಿ ಅವನ ಸನ್ನಿಧಾನ ರೂಪ ಆಗಿರಬಹುದು. ಇವೆರಡೂ ವಿಭೂತಿ ರೂಪದ ವ್ಯಾಪ್ತಿಯಲ್ಲಿ ಬರ್ತವೆ. ಅದು ಅನಂತ ಇದೆ. ಆದರೆ ಕೆಲವನ್ನು ಮಾತ್ರ ನಿನಗೆ ಹೇಳ್ತೇನೆ ಅಂತ ಅರ್ಜುನನಿಗೆ ಆಶ್ವಾಸನೆಯನ್ನು ಕೊಟ್ಟು 10ನೇ ಅಧ್ಯಾಯದ 24ನೆಯ ಶ್ಲೋಕದವರೆಗೆ ಅನೇಕ ವಿಭೂತಿ ರೂಪಗಳನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. 25ನೆಯ ಶ್ಲೋಕ ಇದು. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಪದಚ್ಛೇದ ಸ್ಪಷ್ಟ ಇದೆ. ಮಹರ್ಷೀಣಾಂ ಭೃಗುಃ ಅಹಂ ಗಿರಾಂ ಅಸ್ಮಿ ಏಕಂ ಅಕ್ಷರಂ ಯಜ್ಞಾನಾಂ ಜಪಯಜ್ಞಃ ಅಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಅರ್ಜುನ, ಮಹರ್ಷಿಗಳಲ್ಲಿ ಸಪ್ತರ್ಷಿಗಳು ಅಂತ ಮಹರ್ಷಿಗಳನ್ನು ಪ್ರತಿ ಮನ್ವಂತರದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಈ ಮನ್ವಂತರದ ಸಪ್ತರ್ಷಿಗಳಲ್ಲಿ ಭೃಗು ಮೊದಲಿಗ. ಭಗವಂತನ ಸರ್ವೋತ್ತಮತ್ವವನ್ನು ತ್ರಿಮೂರ್ತಿಗಳ ಆವಾಸಕ್ಕೆ ಹೋಗಿ ಉದ್ಘೋಷಣೆ ಮಾಡಿದ ಮಹಾತ್ಮ ಭೃಗು ಋಷಿ, ಮಹಾ ತೇಜಸ್ವಿ. ಹೀಗಾಗಿ ಈ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬನಾದ ಭೃಗು ಅನ್ನುವ ಹೆಸರಿನಿಂದ ಅವನ ಒಳಗಡೆ ನಾನಿದ್ದು ಅವನ ಶ್ರೇಷ್ಠತೆಗೆ ಕಾರಣನಾಗಿದ್ದೇನೆ. ಇದು ನನ್ನ ಮತ್ತೊಂದು ವಿಭೂತಿ ರೂಪ. ಗಿರಾಂ ಅಸ್ಮಿ ಏಕಂ ಅಕ್ಷರಂ. ಗಿರಾಂ ಅಂದರೆ ಮಾತುಗಳು. ಮಾತುಗಳು ಅಂದರೆ ನಾವು ಆಡುವ ಶಬ್ದಗಳು. ಅನಂತ ಶಬ್ದಗಳಿವೆ. ಆ ಎಲ್ಲ ಶಬ್ದರಾಶಿಗಳಲ್ಲಿ ಏಕಂ ಅಕ್ಷರಂ, ಒಂದಕ್ಷರ, ಅದು ಪ್ರಣವ, ಓಂ ಎಂಬ ಅಕ್ಷರ. ಓಂಕಾರಶ್ಚಾಥ ಶಬ್ದಶ್ಚ ಪ್ರಥಮಂ ದ್ವೌ ವಿನಿಸೃತೌ. ಸೃಷ್ಟಿಯಲ್ಲಿ ತೊಡಗಿದ ಬ್ರಹ್ಮನ ಮುಖದಿಂದ ಮೊದಲು ಬಂದ ಅಕ್ಷರ ಓಂಕಾರ. ಯತಿಗಳಿಗೆ ಮಾತ್ರ ಅದರ ವಿಶೇಷ ಉಪಾಸನೆಯಲ್ಲಿ ಅಧಿಕಾರ. ಓಮಿತ್ಯಕ್ಷರಂ ಉದ್ಗೀತಂ ಉಪಾಸೀತ. ಓಂಕಾರವು ಉಪಾಸನೆಗೆ ಶ್ರೇಷ್ಠವಾದ ಒಂದು ಮಾಧ್ಯಮ. ಅಂಥ ಏಕಾಕ್ಷರವಾದ ಓಂಕಾರದಲ್ಲಿ ಓಂಕಾರ ಅನ್ನೋ ಹೆಸರಿನಿಂದ ನನ್ನ ಒಂದು ರೂಪ ವಿಶೇಷ ಇದೆ. ಆದ್ದರಿಂದ ಅದಕ್ಕೆ ಪದಗಳಲ್ಲಿ ಶ್ರೇಷ್ಠತೆ ಬಂದಿದೆ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳು, ಅದನ್ನು ಶ್ರೀಕೃಷ್ಣ ಹಿಂದೆ ವಿವರಿಸಿದ್ದಾನೆ. ದ್ರವ್ಯಯಜ್ಞ, ಸ್ವಾಧ್ಯಾಯಯಜ್ಞ, ಜ್ಞಾನಯಜ್ಞ, ಈ ಅನೇಕ ವಿಧದ ಯಜ್ಞಗಳಲ್ಲಿ ಜಪಯಜ್ಞ ಏನಿದೆಯೋ
ಜಪ ಎಂಬ ಪೂಜೆ, ಆರಾಧನೆ, ಅದರಲ್ಲಿ ನಾನಿದ್ದೇನೆ. ಯಾಕೆಂದರೆ ಅಲ್ಲಿ ಯಾವ ಹಿಂಸೆಗೂ ಅವಕಾಶ ಇಲ್ಲ. ಅಗ್ನಿಯ ಮಾಧ್ಯಮದಲ್ಲಿ ನಾವು ಕೊಡುವಾಗ ಅನೇಕ ಸಸ್ಯಗಳನ್ನು, ಸಮಿತಿಗಳನ್ನು ಹಾಕ್ತೇವೆ. ಆದರೆ ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಜಪ ಅದು ಧ್ಯಾನದ ಒಂದು ಪ್ರಭೇದ. ಮಂತ್ರಗಳಲ್ಲಿ ಒಂದೊಂದು ಅಕ್ಷರ, ಒಂದೊಂದು ಪದಗಳಲ್ಲೂ ಭಗವಂತನ ರೂಪವಿಶೇಷದ ಸನ್ನಿಧಾನ ಇದೆ. ಆ ಮಂತ್ರದ ಒಂದೊಂದು ಶಬ್ದಗಳನ್ನು ನಮ್ಮ ದೇಹದಲ್ಲಿ ಆವಾಹಿಸಿಕೊಂಡು ಮಂತ್ರಮೂರ್ತಿಗಳಾಗಿ ಆ ಮಂತ್ರ ಪ್ರತಿಪಾದ್ಯವಾದ ದೇವ ನಮ್ಮ ದೇಹದಲ್ಲೇ ಸನ್ನಿಹಿತನಾಗಿದ್ದಾನೆ ಅನ್ನುವ ಅನುಸಂಧಾನದ ಮೂಲಕ ಏಕಾಗ್ರತೆಯಿಂದ ನಾವು ಮಾಡುವ ಜಪ ಏನಿದೆಯೋ ಯಜ್ಞಗಳಲ್ಲೆಲ್ಲ ತುಂಬ ಪ್ರಶಸ್ತವಾದದ್ದು. ಅಲ್ಲಿ ಜಪ ಎನ್ನೋ ಹೆಸರಿನ ನನ್ನ ವಿಭೂತಿ ರೂಪ ಸನ್ನಿಹಿತವಾಗಿದೆ. ಆದ್ದರಿಂದ ಯಜ್ಞಗಳಲ್ಲೆಲ್ಲ ಅದು ಶ್ರೇಷ್ಠವಾದ ಯಜ್ಞ ಅಂತ ಅನಿಸಿಕೊಂಡಿದೆ. ಆದ್ದರಿಂದ ಪ್ರತಿನಿತ್ಯದ ಜಪ ಅದರ ಅನಿವಾರ್ಯತೆ ಯಾಕೆ ಅಂದರೆ ಭಗವಂತ ಸನ್ನಿಹಿತವಾಗಿರುವ ವಿಶೇಷವಾದ ಒಂದು ಸಾಧನೆಯ ಅಂಗ ಅದು ಜಪ. ಗಾಯತ್ರಿ ಮುಂತಾದ ಮಂತ್ರಗಳನ್ನು ಏಕಾಗ್ರತೆಯಿಂದ ಶುಚಿಯಾಗಿ ನಾವು ಜಪಿಸೋದು. ಸ್ಥಾವರಾಣಾಂ ಹಿಮಾಲಯ, ಹಿಂದೆ ಮೇರು ಶಿಖರಿಣಾಮಹಂ ಅಂತ ಹೇಳಿದ. ಆ ಮೇರು ಎಲ್ಲರಿಗೂ ಕಾಣಿಸೋದಿಲ್ಲ. ಶಿಖರ ಇರುವ ಬೆಟ್ಟಗಳಲ್ಲಿ ನಾನು ಮೇರು ಪರ್ವತದಲ್ಲಿ ಇದ್ದೇನೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಸ್ಥಾವರಾಣ, ಈ ಪ್ರಪಂಚದಲ್ಲಿ ಸ್ಥಾವರ ಜಂಗಮ ಅಂತ ಪದಾರ್ಥಗಳಿವೆ. ಜಂಗಮ ಅಂದರೆ ಚಲಿಸುವಂಥದ್ದು, ಸ್ಥಾವರ ಅಂದರೆ ಸ್ಥಿರವಾಗಿ ಒಂದು ಕಡೆ ನಿಲ್ಲುವಂಥದ್ದು. ಸ್ಥಾವರಾಣಾಂ ಅಚಲವಾದ ವಸ್ತುಗಳ ಮಧ್ಯದಲ್ಲಿ ನಾನು ಹಿಮಾಲಯ. ಒಂದೇ ಕಡೆ ಇರುವ ಸ್ಥಾವರ ಪದಾರ್ಥಗಳಲ್ಲಿ ಅತಿ ಎತ್ತರದ, ಅತಿ ಬೃಹತ್ತಾದ ಒಂದು ವಸ್ತು ಅದು ಹಿಮಾಲಯ. ಅಂಥ ಹಿಮಾಲಯದಲ್ಲಿ ಅದೇ ಹೆಸರಿನಿಂದ ನಾನು ಸನ್ನಿಹಿತನಾಗಿ ಸ್ಥಾವರ ಪದಾರ್ಥಗಳಲ್ಲಿ ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದೇನೆ. ಇದು ನನ್ನ ಮತ್ತೊಂದು ವಿಭೂತಿ ರೂಪ. ಮತ್ತೆ ಶ್ಲೋಕ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮುಂದಿನ 26ನೆಯ ಶ್ಲೋಕ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಪದವಿಭಾಗ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲಃ ಮುನಿಃ. ಸರ್ವವೃಕ್ಷಾಣಾಂ ಅನೇಕ ವಿಧದ ಮರಗಳಿವೆ. ಆ ಎಲ್ಲ ಮರಗಳಲ್ಲೂ ಶ್ರೇಷ್ಠವಾದ ಮರ ಅಶ್ವತ್ಥ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಮುಂದೆ 15ನೆಯ ಅಧ್ಯಾಯದಲ್ಲಿ ಈ ಜಗತ್ತನ್ನು ಅಶ್ವತ್ಥ ಮರಕ್ಕೆ ಹೋಲಿಸಿದ್ದಾನೆ. ಅಶ್ವತ್ಥ ಮರದ ವಿಶೇಷ ಅದು ದೀರ್ಘಕಾಲ ಬಾಳುವಂಥದ್ದು. ಒಂದು ಮರ ನೆಲದಲ್ಲಿ ಅತಿ
ದೂರದವರೆಗೂ ಹಬ್ಬಿ ನೆರಳನ್ನು ಕೊಡಬಲ್ಲ ಸಾಮರ್ಥ್ಯ ಅದು ಅಶ್ವತ್ಥ ವೃಕ್ಷದ್ದು. ಅದು ಎಲ್ಲ ಮರಗಳಂತೆ ಅಲ್ಲದೆ ಅದರ ಬಲಿತ ಗೆಲ್ಲುಗಳಿಂದ ಬೇರು ಕೆಳಗಡೆ ಇಳಿದು ತನಗೆ ಅನೇಕ ಕಾಂಡಗಳನ್ನು ಸೃಷ್ಟಿಸಿಕೊಳ್ಳುವ ಒಂದು ವಿಶಿಷ್ಟ ಮರ ಅದು ಅಶ್ವತ್ಥ ಮರ. ಹೀಗಾಗಿ ಒಂದೇ ಮರಕ್ಕೆ 10 ಕಾಂಡಗಳ ಮೂಲಕ ಅದು ನೆಲದಿಂದ ತನಗೆ ಬೇಕಾದ ಆಹಾರವನ್ನು ಹೀರಿಕೊಂಡು ನವ ರೂಪದಿಂದ ತಾನು ಉತ್ಪತ್ತಿಯನ್ನು ಪಡೆದು ದೀರ್ಘಕಾಲ ಬಾಳುವ ಒಂದು ಮರ. ಅದು ಮರಗಳಲ್ಲೆಲ್ಲ ವಿಶಿಷ್ಟವಾದದ್ದು ಅಶ್ವತ್ಥ ವೃಕ್ಷ. ಸಕಲ ದೇವತೆಗಳ ಸನ್ನಿಧಾನ ಅಲ್ಲಿದೆ. ಭೌತಿಕವಾಗಿ ನೋಡಿದಾಗ ಅಶ್ವತ್ಥ ಮರ ಎಲ್ಲ ಮರಗಳಿಗಿಂತ ಹೆಚ್ಚಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಅಂತಿರೋದು. ಹಾಗಾಗಿ ಬೆಳಗ್ಗಿನ ಹೊತ್ತು ಅಶ್ವತ್ಥ ಮರದ ಪ್ರದಕ್ಷಿಣೆ, ಅದರ ಬುಡದಲ್ಲಿ ಇರೋದು ದೇವತೆಗಳ ಸಾನ್ನಿಧ್ಯ ಇರೋದರ ಜೊತೆಗೆ ನಮ್ಮ ಆರೋಗ್ಯದ ಅಭಿವೃದ್ಧಿಗೂ ಕಾರಣವಾದ ಒಂದು ವಿಶೇಷ ಅಶ್ವತ್ಥ ಮರದಲ್ಲಿ ಇದೆ. ನಮ್ಮ ಜೀವನಕ್ಕೆ ಒಂದು ದೊಡ್ಡ ಸಂಕೇತವನ್ನು ಕೊಡುವ ಮರ ಅದು. ಶ್ವತ್ಥ, ನಾಳೆಯೂ ಇರುವಂಥದ್ದು ಶ್ವತ್ಥ. ಆದರೆ ಈ ಪ್ರಪಂಚ, ಈ ನಮ್ಮ ಜೀವನ, ನಮ್ಮ ಭೋಗಭಾಗ್ಯಗಳು ನಾಳೆಗೆ ಹೀಗೇ ಇರ್ತದೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಚಂಚಲ. ಆದ್ದರಿಂದ ಅದು ಅಶ್ವತ್ಥ. ಅಶ್ವತ್ಥದ ಎಲೆಗಳು ಗಾಳಿಗೆ ಬಹಳ ಚಂಚಲವಾಗಿ ಹರಿದಾಡ್ತವೆ. ಹೀಗಾಗಿ ಅಶ್ವತ್ಥ ಅದು. ಅದರಂತೆ ಈ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಅಶಾಶ್ವತ. ಈ ಸಂದೇಶವನ್ನು ಅಶ್ವತ್ಥ ವೃಕ್ಷ ನಮಗೆ ನೀಡುತ್ತದೆ. ಇಂಥ ಅಶ್ವತ್ಥದ ಮರದಲ್ಲಿ ಉಳಿದೆಲ್ಲ ಮರಗಳಿಗಿಂತ ಶ್ರೇಷ್ಠತೆ ಬರಲಿಕ್ಕೆ ಕಾರಣ ನಾನು ಅಶ್ವತ್ಥ ಅನ್ನೋ ಹೆಸರಿನಿಂದ ಅದರ ಒಳಗೆ ಸನ್ನಿಹಿತನಾಗಿದ್ದೇನೆ. ಅಶ್ವತ್ಥ ಮರದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವಾಗ ನಮಗೆ ಈ ಅನುಸಂಧಾನ ಬೇಕು. ಭಗವಂತನ ಅಶ್ವತ್ಥ ಎಂಬ ಒಂದು ರೂಪ ಅದರ ಒಳಗಡೆ ಇದೆ. ಆದ್ದರಿಂದ ಇದು ನನ್ನ ವಿಭೂತಿ ರೂಪ. ದೇವರ್ಷೀಣಾಂಚ ನಾರದ. ಋಷಿಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು ಅಂತ 3 ಗುಂಪಲ್ಲಿ ಇದ್ದಾರೆ. ದೇವತಾ ಪದವಿಯನ್ನು ಪಡೆದು, ಅಂದರೆ ದೇವಲೋಕದಲ್ಲಿ ಸ್ಥಿರವಾದ ಒಂದು ಸ್ಥಾನವನ್ನು ಪಡೆದು ದೇವತೆಗಳಾಗಿದ್ದು ಯಾರು ಮಂತ್ರದ್ರಷ್ಟಾರರಾಗಿರ್ತಾರೋ ಅವರಿಗೆ ದೇವ ಋಷಿಗಳು ಅಂತ ಹೆಸರು. ಅನೇಕ ದೇವರ್ಷಿಗಳಿದ್ದಾರೆ. ಆ ದೇವರ್ಷಿಗಳಲ್ಲೆಲ್ಲ ಶ್ರೇಷ್ಠನಾದವನು ನಾರದ. ಅವನು ದೇವತೆ ಜೊತೆಯಲ್ಲಿ ಋಷಿ, ಮಂತ್ರದ್ರಷ್ಟ. ಹೀಗಾಗಿ ಬ್ರಹ್ಮಚಾರಿಯಾಗಿದ್ದು ನಿರಂತರ ಭಗವನ್ ನಾಮಸ್ಮರಣೆಯಲ್ಲಿ ತೊಡಗಿದ ಅಸಾಧಾರಣ ಸಾಧಕ ನಾರದ. ಅಂತಹ ನಾರದನಲ್ಲಿ ಅದೇ ಹೆಸರಿನಿಂದ ನಾನು ಒಳಗಡೆ ಇದ್ದೇನೆ. ನಾರ ಅಂದರೆ ಮನುಷ್ಯರಿಗೆ ಸಂಬಂಧಿಸಿದ ಪುರುಷಾರ್ಥಗಳು, ಅದನ್ನು ದಾ ಅಂದರೆ ಕೊಡುವವನು. ಹೀಗೆ ಈ ನಾರದ ಎಂಬ ಅನ್ವರ್ಥ ನಾಮದಿಂದ ಅವನೊಳಗೆ ಇದ್ದು ಅವನಿಗೆ ಮೇಲ್ಮೆಯನ್ನು ತಂದುಕೊಟ್ಟ ವಿಭೂತಿ ರೂಪ ನನ್ನದು. ಗಂಧರ್ವಾಣಾಂ ಚಿತ್ರರಥ. ದೇವಗಾಯಕರು ಗಂಧರ್ವರು. ಆ ಗಂಧರ್ವರ ಅಧಿಪತಿ ಚಿತ್ರರಥ ಗಂಧರ್ವ. ಆದ್ದರಿಂದ ಗಂಧರ್ವರ ಮಧ್ಯದಲ್ಲಿ ವಿಶಿಷ್ಟನೆನಿಸಿದ ಚಿತ್ರರಥನಲ್ಲಿ ಅದೇ ಹೆಸರಿನಿಂದ ಒಳಗಿದ್ದು ಅವನಿಗೆ ಆ ಮೇಲ್ಮೆಯನ್ನು ತಂದುಕೊಟ್ಟವ ನಾನು. ಇದು ನನ್ನ ವಿಭೂತಿ ರೂಪ. ಸಿದ್ಧಾನಾಂ ಕಪಿಲೋ ಮುನಿ.
ಸಿದ್ಧರು ಸಾಧ್ಯರು ಅಂತ. ಸಾಧಕರಲ್ಲಿ ಎರಡು ಗುಂಪು. ಯಾರು ತಮ್ಮ ಏಕಾಗ್ರತೆಗೆ, ವೈರಾಗ್ಯ, ಜ್ಞಾನಗಳಿಗೆ ಇನ್ನೂ ಪ್ರಯತ್ನ ಪಡುವವರಿದ್ದಾರೋ ಅವರು ಸಾಧ್ಯರು. ಯಾರು ಜನ್ಮದಿಂದಲೇ ಪ್ರಯತ್ನ ಇಲ್ಲದೆ ಜ್ಞಾನ ವೈರಾಗ್ಯಗಳ ಸಿದ್ಧಿಯನ್ನು ಪಡೆದು ಆದರ್ಶವಾಗಿ ನಿಂತಿದ್ದಾರೋ ಅವರು ಸಿದ್ಧರು. ಅಂದರೆ ಸಾಧನೆಯನ್ನು ಮೈಗೂಡಿಸಿಕೊಂಡವರು ಅಂತ ಅರ್ಥ. ಅನೇಕ ಜನ ಸಿದ್ಧರಿದ್ದಾರೆ. ಆ ಸಿದ್ಧರ ಮಧ್ಯದಲ್ಲಿ ಕಪಿಲ ಅನ್ನುವ ಒಬ್ಬ ಸಿದ್ಧ, ಅವನು ಶ್ರೇಷ್ಠನಾಗಿದ್ದಾನೆ. ಕಪಿಲ ಮುನಿ ಅಂತ ನಾವು ಕರೀತೇವೆ. ಕಪಿಲ ಅಂತ ದೇವರ ಒಂದು ರೂಪವೂ ಇದೆ. ದೇವಹೂತಿಯ ಮಗನಾಗಿ ಭಗವಂತ ಕಪಿಲ ಅನ್ನೋ ಹೆಸರಿನಿಂದ ಅವತರಿಸಿದ್ದಾನೆ. ಕ ಅಂದರೆ ಸುಖ, ಪ ಅಂದರೆ ಪಾಲನೆ. ಈ ಜಗತ್ತಿಗೆ ಸುಖವನ್ನು ಪಾಲನೆಯನ್ನು ಲಾತಿ ಕೊಡುವವನಾದ್ದರಿಂದ ಅವನಿಗೆ ಕಪಿಲ ಅಂತ ಹೆಸರು. ಹೀಗೆ ಸಿದ್ಧರಾದ ಸಾಧಕರಲ್ಲಿ ಕಪಿಲ ಅನ್ನುವ ಹೆಸರಿನಿಂದ ಕಪಿಲ ಮುನಿಯ ಒಳಗಡೆ ಇದ್ದು ಸಿದ್ಧರಲ್ಲೆಲ್ಲ ಶ್ರೇಷ್ಠತೆಯನ್ನು ತಂದುಕೊಟ್ಟ ವಿಭೂತಿ ರೂಪ ಅದು ನನ್ನದು. ಮತ್ತೆ ಶ್ಲೋಕ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಮುಂದಿನ 27ನೆಯ ಶ್ಲೋಕ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಉಚ್ಚೈಶ್ರವಸಂ ಅಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಉಚ್ಚೈಶ್ರವಸ್ ಇದು ಒಂದು ಕುದುರೆ, ದೇವಲೋಕದಲ್ಲಿರುವ ಕುದುರೆ. ಅಶ್ವಾನಾಂ ಅಂದರೆ ಕುದುರೆಗಳು. ಕುದುರೆಗಳಲ್ಲಿ ಅನೇಕ ಜಾತಿಗಳಿವೆ. ಈ ಅನೇಕ ಜಾತಿಗಳುಳ್ಳ ಕುದುರೆಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಉಚ್ಚೈಶ್ರವಸ ಎಂಬ ದೇವಲೋಕದ ಕುದುರೆ. ಅದರ ವಿಶೇಷ ಏನು? ಅಮೃತೋದ್ಭವಂ. ಅಮೃತಮಥನ ಕಾಲದಲ್ಲಿ ಅಮೃತದ ಜೊತೆಯಲ್ಲಿ ಹುಟ್ಟಿರುವಂಥದ್ದು. ಅಥವಾ ಅಮೃತ ಅಂದರೆ ಕ್ಷೀರಸಾಗರ. ಆ ಕ್ಷೀರಸಾಗರದಿಂದ ಹುಟ್ಟಿರುವ ವಿಶೇಷ ಆ ಉಚ್ಚೈಶ್ರವಸದಲ್ಲಿ ಇದೆ. ಹೀಗೆ ಅಮೃತೋದ್ಭವವಾದ ಆ ಕುದುರೆಯಲ್ಲಿ ಉಳಿದ ಕುದುರೆಗಳಿಗಿಂತ ಹೆಚ್ಚುಗಾರಿಕೆ ಇದೆ. ಕಾರಣ ಆ ಉಚ್ಚೈಶ್ರವಸ ಅನ್ನೋ ಹೆಸರಿನಿಂದ ಅದರ ಒಳಗಡೆ ನಾನು ಒಂದು ರೂಪದಿಂದ ಇದ್ದೇನೆ. ಮಾಂ ವಿದ್ಧಿ, ಉಚ್ಚೈಶ್ರವಸ ಅಂತ ನನ್ನನ್ನು ತಿಳಿ. ಅಂದರೆ ಉಚ್ಚೈಶ್ರವಸ ಅನ್ನೋ ಕುದುರೆಯ ಒಳಗಡೆ ಇದ್ದು ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಟ್ಟ ಒಂದು ರೂಪ ಅದರ ಒಳಗಡೆ ಇದೆ ಅಂತ ತಿಳಿ. ಇಲ್ಲೆಲ್ಲ ಆ ವಸ್ತುಗಳೇ, ಆ ಪ್ರಾಣಿಗಳೇ, ಆ ಮನುಷ್ಯರೇ ದೇವರು ಅಂತ ತಿಳಿಬಾರ್ದು. ಅದರ ಒಳಗಡೆ ಆ ರೂಪದಿಂದ ಇರುವವನಾಗಿ ನನ್ನನ್ನು ತಿಳಿ. ಐರಾವತಂ ಗಜೇಂದ್ರಾಣಾಂ. ಗಜೇಂದ್ರರು, ದಿಗ್ಗಜಗಳು ಇವೆ. ನಾವು ಕಾಡಿನಲ್ಲಿ ಅನೇಕ ದೊಡ್ಡ ಆನೆಗಳನ್ನು ಕಾಣುತ್ತೇವೆ. ಈ ಆನೆಗಳ ಗುಂಪಿನಲ್ಲೆಲ್ಲ ಶ್ರೇಷ್ಠವಾದ ಆನೆ ಅದು ಇಂದ್ರನನ್ನು ಹೊರುವ ಐರಾವತ. ಎಲ್ಲ ಆನೆಗಳಿಗೆ ಇಲ್ಲದ
ಅವಯವಗಳು ಆ ಆನೆಗೆ ಇವೆ. ಹೀಗೆ ಆನೆಗಳ ಗುಂಪಿನಲ್ಲಿ ಅತ್ಯುತ್ತಮವಾದ ಇಂದ್ರನನ್ನು ಹೊರುವ ಆನೆ ಐರಾವತ. ಆ ಹೆಸರಿನಿಂದ ಅದರ ಒಳಗಡೆ ನನ್ನ ಒಂದು ರೂಪ ನಿಂತಿದೆ. ನನ್ನ ಸನ್ನಿಧಾನ ಅದರಲ್ಲಿ ವಿಶಿಷ್ಟವಾಗಿದೆ. ಆದ್ದರಿಂದ ಆ ಆನೆ ಎಲ್ಲಕ್ಕಿಂತ ಶ್ರೇಷ್ಠವಾಯಿತು. ಆದ್ದರಿಂದ ಇದು ನನ್ನ ಮತ್ತೊಂದು ವಿಭೂತಿ ರೂಪ. ನರಾಣಾಂ, ನಮಗೆಲ್ಲ ನರರು ಅಂತ ಹೆಸರು. ಈ ನರರಲ್ಲಿ, ಮನುಷ್ಯರಲ್ಲಿ ನನ್ನ ವಿಭೂತಿ ರೂಪ ನರಾಧಿಪಂ ವಿದ್ಧಿ. ನರಾಧಿಪ ಅಂದರೆ ನಮಗೆಲ್ಲ ಒಡೆಯ, ಆಳುವವ, ರಾಜರು. ಭಗವಂತನ ರಾಜರಾಜೇಶ್ವರ ಎಂಬ ರೂಪ ಆಳುವ ಅರಸರಲ್ಲಿ ಇರುತ್ತದೆ ಅಂತ ಇದು ಪುರಾಣದ ಉದ್ಘೋಷ. ಆದ್ದರಿಂದ ನರರಲ್ಲೆಲ್ಲ ಶ್ರೇಷ್ಠರಾದವ ನರಾಧಿಪ. ಅವನು ಯಾಕೆ ಶ್ರೇಷ್ಠನಾದ ಅಂದರೆ ಆ ಹೆಸರಿನಿಂದ ಆಳುವ ಅರಸರಲ್ಲಿ ಒಳಗಡೆ ಆ ರೂಪದಿಂದ ಇರೋದರಿಂದ ಅವರು ಶ್ರೇಷ್ಠರಾದರು. ಹೀಗೆ ಇದು ಆಳುವ ಅರಸರಲ್ಲಿರುವ ನನ್ನ ವಿಭೂತಿ ರೂಪ. ಮತ್ತೆ ಶ್ಲೋಕ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಮುಂದಿನ ಶ್ಲೋಕ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕು ಭ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧುಕ್ ಪ್ರಜನಃ ಚ ಅಸ್ಮಿ ಕಂದರ್ಪಃ ಸರ್ಪಾಣಾಂ ಅಸ್ಮಿ ವಾಸುಕಿಃ. ಆಯುಧಾನಾಂ, ಶತ್ರುಗಳನ್ನು ಸದೆಬಡಿಯುವ ಅನೇಕ ವಿಧದ ಕತ್ತಿ, ಬಿಲ್ಲು, ಬಾಣ ಮುಂತಾದ ಆಯುಧಗಳಿವೆ. ಈ ಆಯುಧಗಳ ಗುಂಪಿನಲ್ಲೆಲ್ಲ ಶ್ರೇಷ್ಠವಾದ ಆಯುಧ ವಜ್ರಾಯುಧ. ಬ್ರಹ್ಮದೇವರ ಆದೇಶದಂತೆ ವೃತ್ರಾಸುರ, ಭಯಂಕರ ಅಸುರ, ಅವನ ಸಂಹಾರಕ್ಕೆ ದಧೀಚಿಯ ಎಲುಬಿನಿಂದ ಸಿದ್ಧಪಡಿಸಿದ ಆಯುಧ ಅದು ವಜ್ರಾಯುಧ. ಅದರ ಸಹಾಯದಿಂದ ವೃತ್ರಾಸುರನನ್ನು ಇಂದ್ರದೇವ ಕೊಂದ. ಹೀಗೆ ಇಂದ್ರನ ಮೇಲ್ಮೆಗೂ ಕಾರಣವಾದ ಆಯುಧಗಳಲ್ಲೆಲ್ಲ ಉತ್ತಮವಾದ ಆಯುಧ ವಜ್ರಾಯುಧ. ಆ ವಜ್ರಾಯುಧದಲ್ಲಿ ವರ್ಜನಾತ್ ವಜ್ರ ಉಚ್ಯತೆ ಅನ್ನೋ ವಜ್ರ ಎಂಬ ಪದದಿಂದ ವಾಚ್ಯನಾಗಿ ಅದರ ಒಳಗಡೆ ನಾನು ಒಂದು ರೂಪದಿಂದ ಇದ್ದೇನೆ. ಇದು ಆಯುಧಗಳಲ್ಲಿರುವ ನನ್ನ ವಿಭೂತಿ ರೂಪ ವಜ್ರಾಯುಧದಲ್ಲಿ. ಧೇನೂನಾಂ, ಧೇನು ಅಂದರೆ ಹಾಲು ಕರೆಯುವಂಥ ಪ್ರಾಣಿಗಳು, ಹಸು ಮೊದಲಾದವು. ಅವುಗಳಲ್ಲೆಲ್ಲ ಕಾಮಧುಕ್, ನಮಗೆ ಬಯಸಿದ್ದನ್ನೆಲ್ಲ ಕೊಡುವ ಹಸು, ಅದಕ್ಕೆ ಕಾಮಧೇನು ಅಂತ ಹೆಸರು. ಅದು ವಸಿಷ್ಠರ ಆಶ್ರಮದಲ್ಲಿ ಇತ್ತು. ಅದಕ್ಕೋಸ್ಕರ ಋಷಿ ಸಮುದಾಯಕ್ಕೂ ಅರಸರ ಸಮುದಾಯಕ್ಕೂ ಕ್ಷತ್ರಿಯ ಸಮುದಾಯಕ್ಕೂ ಘೋರವಾದ ಒಂದು ಸಂಗ್ರಾಮ ನಡೆಯಿತು. ಆವಾಗ ವಸಿಷ್ಠರನ್ನು ರಕ್ಷಣೆ ಮಾಡಿದ್ದೇ ಆ ಕಾಮಧೇನು. ಅದು
ಬೇಕಾದ್ದನ್ನು ಕೊಡುತ್ತಿತ್ತು. ವಸಿಷ್ಠರ ಪ್ರಾರ್ಥನೆಯಂತೆ ಆಯುಧದಿಂದ ಸಜ್ಜಿತರಾದ ಸಾವಿರಾರು ಸೈನಿಕರನ್ನು ಸೃಷ್ಟಿ ಮಾಡಿ ಅದು ವಸಿಷ್ಠರ ಆಶ್ರಮವನ್ನು ರಕ್ಷಣೆ ಮಾಡಿತು. ಹೀಗೆ ಧೇನುಗಳಲ್ಲಿ, ಹಾಲು ಕೊಡುವ ಪ್ರಾಣಿಗಳಲ್ಲಿ ಆ ಕಾಮಧೇನು ವಿಶಿಷ್ಟವಾದ ಧೇನು. ಅಲ್ಲಿ ಆ ವಿಶೇಷ ಬರಲಿಕ್ಕೆ ನಾನು ಅಲ್ಲಿ ಕಾಮಧುಕ್ ಅನ್ನುವ ಹೆಸರಿನಿಂದ ಸನ್ನಿಹಿತನಾಗಿದ್ದು ಅದರಲ್ಲಿ ಆ ವಿಶಿಷ್ಟ ಗುಣಧರ್ಮಗಳನ್ನು ಬರೋದಕ್ಕೆ ಕಾರಣನಾಗಿದ್ದೇನೆ. ಇದು ಧೇನುಗಳ ಗುಂಪಿನಲ್ಲಿರುವ ನನ್ನ ವಿಭೂತಿ ರೂಪ. ಪ್ರಜನಶ್ಚ ಅಸ್ಮಿ ಕಂದರ್ಪ. ಕಂದರ್ಪ ಅಂದರೆ ಮನ್ಮಥ. ಪ್ರಜನ ಅಂದರೆ ಪ್ರಜನನ, ಜನ್ಮಕ್ಕೆ ಕಾರಣವಾದ ಕಂದರ್ಪ ಅಸ್ಮಿ, ನಾನಾಗಿದ್ದೇನೆ. ಕಂದರ್ಪ ಅಂದರೆ ಮನ್ಮಥ. ಅವನ ಒಳಗಡೆ ಪ್ರದ್ಯುಮ್ನ ಅನ್ನೋ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನ್ನೋ ಭಗವಂತನ ರೂಪ ಇರೋದರಿಂದ ಅವನು ಸ್ತ್ರೀ ಪುರುಷರಲ್ಲಿ ಆಕರ್ಷಣೆಗೆ ಕಾರಣನಾಗಿದ್ದು, ಯಾವುದೋ ಒಂದು ಹೆಣ್ಣನ್ನು ಯಾವುದೋ ಒಂದು ಗಂಡು ನೋಡಿದಾಗ ಆಕರ್ಷಣೆಯಿಂದ ಅವರ ದಾಂಪತ್ಯವನ್ನು ಏರ್ಪಡಿಸಿ ಪ್ರಜನ ಅಂದರೆ ಪ್ರಜಾಸಂತತಿಗೆ ಕಾರಣನಾಗ್ತಾನೆ. ಹೀಗೆ ನಾನು ಜನ್ಮಕ್ಕೆ ಕಾರಣವಾದ ವಸ್ತುಗಳಲ್ಲಿ ಅನೇಕ ಇರಬಹುದು, ಅದರಲ್ಲಿ ಕಂದರ್ಪನಾಗಿ ಮನ್ಮಥನಾಗಿ ಆ ಹೆಸರಿನಿಂದ ಅವನ ಒಳಗಡೆ ಇದ್ದು ಪ್ರಜಾಸಂತತಿಯ ವೃದ್ಧಿಗೆ ಕಾರಣನಾಗಿದ್ದೇನೆ. ಆದ್ದರಿಂದ ಇದು ಮನ್ಮಥನಲ್ಲಿರುವ ನನ್ನ ವಿಶೇಷ ರೂಪ. ಸರ್ಪಾಣಾಂ ಅಸ್ಮಿ ವಾಸುಕಿ. ವಾಸುಕಿ ಮತ್ತು ಶೇಷ, ಅನಂತ. ಅನಂತ ಶೇಷ ಅನ್ನೋದು ಅವನಿಗೆ ಎರಡು ಹೆಸರು. ಇವರು ಸಹೋದರರು. ವಾಸುಕಿ ಅವನ ಸಂತತಿ ಒಂದು ಹೆಡೆಯ ಸರ್ಪಗಳು. ಅನಂತ ಅಥವಾ ಶೇಷ ಅನೇಕ ಹೆಡೆಯ ಸರ್ಪಗಳು. ಹೀಗೆ ಸರ್ಪದ ಎರಡು ಜಾತಿ. ಸರ್ಪ ಅಂದರೆ ಹರಿಯುವಂಥ ಹಾವುಗಳು. ಅದು ಯಾವುದು ಬೇಕಾದರೂ ಆಗ್ಬೋದು. ನಿಮ್ಮ ನಾಗರ ಹಾವು ಆಗ್ಬೋದು, ಬೇರೆದ್ದು ಆಗ್ಬೋದು. ಒಂದು ಹೆಡೆಯ ಸರ್ಪ ಜಾತಿಗಳಲ್ಲಿ ಶ್ರೇಷ್ಠನಾದವನು ವಾಸುಕಿ. ಸಮುದ್ರ ಮಥನದ ಕಾಲದಲ್ಲಿ ಮಥನಕ್ಕೆ, ಕ್ಷೀರ ಸಮುದ್ರದ ಮಥನಕ್ಕೆ ಹಗ್ಗವನ್ನಾಗಿ ಉಪಯೋಗಿಸಿದ್ದು ವಾಸುಕಿಯನ್ನು. ಹೀಗೆ ಒಂದು ಹೆಡೆಯ ಸರ್ಪಗಳಲ್ಲಿ ಪ್ರಮುಖನಾದವ ವಾಸುಕಿ. ಆ ಸರ್ಪಜಾತಿಯ ಸರೀಸೃಪಗಳಲ್ಲಿ ಶ್ರೇಷ್ಠವಾದವನು ವಾಸುಕಿ. ಕಾರಣ ನಾನು ಆ ಹೆಸರಿನಿಂದ ಅವನ ಒಳಗಡೆ ಇದ್ದು ಅವನ ವಿಶೇಷಕ್ಕೆ ಕಾರಣನಾಗಿದ್ದೇನೆ. ಹೀಗೆ ಸರ್ಪಗಳಲ್ಲಿ ವಾಸುಕಿ ನನ್ನ ವಿಭೂತಿ ರೂಪ. ಮತ್ತೆ ಶ್ಲೋಕ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕು ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ. ಮುಂದೆ ಇನ್ನೂ ಅನೇಕ ವಿಭೂತಿ ರೂಪಗಳನ್ನು ಶ್ರೀಕೃಷ್ಣ ಹೇಳುವವನಿದ್ದಾನೆ. ಮುಂದೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವಂತ ತನ್ನ ವಿಭೂತಿ ರೂಪಗಳನ್ನು ಮುಂದೆಯೂ ಹೇಳುವವನಿದ್ದಾನೆ. ಇಲ್ಲಿಗೆ ಈ ಪ್ರವಚನವನ್ನು, ಪಾಠವನ್ನು ಮುಗಿಸೋಣ. ಈ ಪಾಠದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಸತೀಶ್ ಜಯಪ್ಪ, ಶ್ರೀಮತಿ ನೇತ್ರಾವತಿ, ಇವರ ಸುಪುತ್ರ ಸೋಹನ್. ಇವರಿಗೆ ಶ್ರೀಕೃಷ್ಣ ಸಕಲ ಸೌಭಾಗ್ಯಗಳನ್ನು ನೀಡಿ ಮಕ್ಕಳಿಗೆ ವಿದ್ಯಾಬುದ್ಧಿಗಳನ್ನು, ಒಳ್ಳೆಯ ಸ್ಥಾನಮಾನಗಳನ್ನು ನೀಡಿ
ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.